ಒಮ್ಮೆ ಟಿಬೆಟ್ ಪರ್ವತಗಳ ಮಧ್ಯೆ ಒಬ್ಬ ವಯಸ್ಸಾದ ಯೋಗಿ ಜೀವಂತವಾಗಿ ಸಾವಿರಾರು ವರ್ಷ ಬದುಕಿದ್ದಾನೆ ಎಂದು ಜನರು ನಂಬುತ್ತಿದ್ದರು. ಯಾವ ರೋಗವೂ ಇಲ್ಲ, ಯಾವ ವೃದ್ಧಾಪ್ಯವೂ ಇಲ್ಲ. ಜನರು ಕೇಳಿದರು, ಸ್ವಾಮೀಜಿ, ನೀವು ಮರಣವನ್ನು ಹೇಗೆ ಗೆದ್ದಿರಿ? ಅವರು ಒಂದೇ ಮಾತು ಹೇಳಿದರು, ಉಸಿರನ್ನು ಗೆದ್ದವನು ಮರಣವನ್ನು ಗೆಲ್ಲುತ್ತಾನೆ. ಆ ಯೋಗಿ ಬಳಸುತ್ತಿದ್ದ ಒಂದು ಗುಪ್ತ ತಂತ್ರವೇ 4:16:8 ಉಸಿರಾಟ ನಿಯಮ. ಅದು ಏನು? ನಾವು ಉಸಿರಾಡುವ ಪ್ರತಿ ಬಾರಿ ನಾವು ನಮ್ಮ ಪ್ರಾಣಶಕ್ತಿ ಅಂದ್ರೆ ಲೈಫ್ ಫೋರ್ಸ್ ಅನ್ನು ಬಳಸುತ್ತಿದ್ದೇವೆ. ಸಾಮಾನ್ಯ ವ್ಯಕ್ತಿ ವೇಗವಾಗಿ ಉಸಿರಾಡುತ್ತಾನೆ, ಅದರಿಂದ ಶಕ್ತಿ ಬೇಗ ಖಾಲಿಯಾಗುತ್ತದೆ ಮತ್ತು ಮರಣ ಹತ್ತಿರ ಬರುತ್ತದೆ. ಆದರೆ ಯೋಗಿಗಳು ಉಸಿರನ್ನು ನಿಧಾನಗೊಳಿಸುತ್ತಾರೆ, ಆದರೆ ಜೀವನವನ್ನು ಉದ್ದಗೊಳಿಸುತ್ತಾರೆ. 4:16:8 ನಿಯಮ ಅದು ಹೀಗೆ: 4 ಸೆಕೆಂಡ್ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, 16 ಸೆಕೆಂಡ್ ಉಸಿರನ್ನು ಹಿಡಿದುಕೊಳ್ಳಿ, 8 ಸೆಕೆಂಡ್ ನಿಧಾನವಾಗಿ ಹೊರಬಿಡಿ. ಈ ರೀತಿ ಉಸಿರಾಡುವಾಗ ದೇಹದಲ್ಲಿ ಮರಣಕಾರಿ ಟಾಕ್ಸಿನ್ಗಳು ಹೊರಹೋಗುತ್ತವೆ ಮತ್ತು ಕೋಶಗಳು ಪುನರ್ಜನ್ಮ ಪಡೆಯುತ್ತವೆ. ಪುರಾತನ ಯೋಗಶಾಸ್ತ್ರಗಳು ಹೇಳುತ್ತವೆ, ಯಾವನು ತನ್ನ ಉಸಿರನ್ನು ನಿಯಂತ್ರಿಸುತ್ತಾನೋ ಅವನು ತನ್ನ ವಿಧಿಯನ್ನು ಬದಲಾಯಿಸಬಹುದು. ಭಯಾನಕ ಸತ್ಯ. 1930ಯಲ್ಲಿ ರಷ್ಯಾದಲ್ಲಿ ಒಬ್ಬ ವಿಜ್ಞಾನಿ ಈ ವಿಧಾನವನ್ನು ಪರೀಕ್ಷಿಸಿದರು. ಅವರು 70 ವರ್ಷದ ವೃದ್ಧನಿಗೆ ಈ ಉಸಿರಾಟ ಅಭ್ಯಾಸ ಮಾಡಿಸಿದರು. 3 ತಿಂಗಳಲ್ಲಿ ಅವನ ದೇಹ 40 ವರ್ಷದವನಂತೆ ಮಾರ್ಪಟ್ಟಿತು. ಚರ್ಮ ಬಿಗಿಯಾದದು, ಕಣ್ಣುಗಳಲ್ಲಿ ಹೊಳಪು ಮತ್ತು ರೋಗಗಳು ಮಾಯವಾದವು. ಆದರೆ ಸರ್ಕಾರ ಈ ಪ್ರಯೋಗವನ್ನು ಅಪಾಯಕಾರಿ ಎಂದು ಘೋಷಿಸಿ ಫೈಲ್ಗಳನ್ನು ನಾಶ ಮಾಡಿತು. ಯಾಕೆಂದರೆ ಮನುಷ್ಯನು ಮರಣವನ್ನು ಮೀರಿಬಿಟ್ಟರೆ ಸರ್ಕಾರಗಳಿಗೂ ದೇವತೆಗಳಿಗೂ ಭಯ ಹುಟ್ಟುತ್ತದೆ. ಎಂಡಿಂಗ್ ಡೈಲಾಗ್: ನೀವು ಪ್ರತಿದಿನ ಉಸಿರಾಡುತ್ತಿದ್ದೀರಾ, ಆದರೆ ಅದೇ ಉಸಿರು ನಿಮ್ಮ ಮರಣದ ಸಮಯವನ್ನು ನಿರ್ಧರಿಸುತ್ತಿದೆ. ಉಸಿರನ್ನು ನಿಯಂತ್ರಿಸಿ, ಮರಣ ನಿಮ್ಮನ್ನು ಕಾಯಬೇಕು.